ಮಾಡಪ್ಪ ನಮ್ಮ ಜೀವಿತದಲ್ಲಿ ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಈ ದಿನದಲ್ಲಿ ನಿಮ್ಮ ನಿರೀಕ್ಷೆ, ನಿಮ್ಮ ನಂಬಿಕೆ ದೇವರ ಮೇಲೆಯೂ ಆತನ ವಾಕ್ಯದ ಮೇಲೆ ಇಡುವುದಾದರೆ ಆತನು ನಿಮಗೋಸ್ಕರ ಅದ್ಭುತವನ್ನು ಮಾಡಿ ಆದಂಥ ಅವಮಾನಕ್ಕೆ 2ರಷ್ಟು ಮಾನವನ್ನು ಕೊಟ್ಟು ನೀವು ಬಿದ್ದಂಥ ಸ್ಥಳದಿಂದಲೇ ನಿಮ್ಮನ್ನು ಮೇಲೆತ್ತಿ ನಿಮ್ಮನ್ನು ಘನಪಡಿಸುವನು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. परमेश्वर को हम धन्यवाद करते हैं इस सुंदर समय के लिए. ದೇವರು ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನೀವು ಈ ಸುಂದರವಾದಂಥ ಒಂದು ಹಾಡನ್ನು ಕೇಳಿದರೆ ದೇವರು ಈ ಒಂದು ರಾಗದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಿಸಲಿ ಅಂತಂದು ನನ್ನ ಪ್ರಾರ್ಥನೆಯಾಗಿದೆ. इस गीत के जरिए से प्रभु आप सबको आशीष करें. इस समय हम सब प्रभु के वचन को मनन करेंगे और इस समय जो ದೇವರ ಒಂದು ವಾಕ್ಯಗಳಿಗೋಸ್ಕರವಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ದಾವೀದನ ಕೀರ್ತನೆಗಳು 139ನೇ ಸಂಧಿ 13ರಿಂದ 18ನೇ ವಚನವರೆಗೆ ನಾವು ಓದಿಕೊಳ್ಳೋಣ. भजन सहित उसके 139 वर्सेस 13 से लेकर 18 तक हम पढ़ते हैं. साम 139 13 to 18. इसे बीच बीच में हम पढ़कर प्रभु की महिमा करेंगे. आइए प्रार्थना करें.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಾವು ನಿನಗೆ ಸ್ತೋತ್ರಗಳು ಸಲ್ಲಿಸುತ್ತಾ ಇದ್ದೇವೆ. ಈ ಸುಂದರವಾದಂಥ ಒಂದು ಸಬ್ಬ ದಿನದಲ್ಲಿ ನಿನ್ನ ಪರಿಶುದ್ಧ ಚರಣದಲ್ಲಿ ಬಂದು ಈ ಆನ್ಲೈನ್ ಮುಖಾಂತರವಾಗಿ ನಿನ್ನನ್ನು ಆರಾಧಿಸುವಂಥದ್ದು, ನಿನ್ನ ಕೊಂಡಾಡುವಂಥದ್ದು, ನಿನ್ನ ಮಹಿಮೆ ಸಲ್ಲಿಸುವಂಥ ಒಂದು ಕೃಪೆ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈಗೋ ಸ್ವಾಮಿ, ನೀನು ಎಂಥ ದೇವರು ಅಂತ ನಾವು ನಿನ್ನ ವಾಕ್ಯಗಳಿಂದ ಕಂಡುಕೊಂಡು ನಿನ್ನನ್ನು ಆರಾಧಿಸಿ ನಿನ್ನ ಕೈಯಲ್ಲಿ ನಮ್ಮ ಜೀವಿತಗಳು ಪುನಃ ಸಮರ್ಪಣೆ ಮಾಡಿ ನಾವು ನಿನ್ನಲ್ಲಿ ಬದುಕುವಂತೆ ನಮ್ಮನ್ನು ಆಶ್ರಯಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ನನ್ನ ಸಂಗಡ ಕೂಡಿರುವಂಥ ಪ್ರತಿಯೊಬ್ಬರು, ಈ ಆನ್ಲೈನ್ದಲ್ಲಿ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬರನ್ನು ನೀನು ವಿಶೇಷವಾದಂಥ ರೀತಿಯಲ್ಲಿ ಆಶ್ರಿತ ಮಾಡಿ ಈ ವಾಕ್ಯಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ನೀನು ಬಲಪಡಿಸಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, आमेन। हालेलुया, प्रेज द लॉर्ड। प्रभु को हम धन्यवाद करते हैं। ದೇವರಿಗೆ ಸ್ತೋತ್ರವಾಗಲಿ। ನಾನು ನಂಬುತ್ತೇನೆ ನೀವೆಲ್ಲರೂ ಸೌಖ್ಯವಾಗಿದ್ದೀರಾ, ದೇವರ ಆರೋಗ್ಯ ಭಾಗ್ಯದಿಂದ ತುಂಬಲ್ಪಟ್ಟಿರುವಂಥವರಾಗಿದ್ದೀರಾ. ದೇವರು ನಿಮ್ಮನ್ನು ಇದೇ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಿಮ್ಮ ಜೀವಿತಗಳು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನು ಹೆಚ್ಚೆಚ್ಚಾಗಿ ತನ್ನ ಕೃಪೆಯಿಂದ ನಿಮ್ಮನ್ನು ಬಾಳುವಂತೆ ಇದು ನನ್ನ ಪ್ರಾರ್ಥನೆ ಆಗಿದೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಒಂದು ದಿನದಲ್ಲಿ ನಾವು ದೇವರ ವಾಕ್ಯಗಳು ಮತ್ತೊಂದು ಸಾರಿ ಈ ಆನ್ಲೈನ್ ಮುಖಾಂತರವಾಗಿ ನಾವು ಕೇಳುವಂಥವರಾಗಿದ್ದೇವೆ. ನಮ್ಮ ದೇವರು ಅದ್ಭುತ ಸ್ವರೂಪನಾಗಿರುವಂಥ ದೇವರು ಆಗಿದ್ದಾನೆ. ನಮ್ಮ ದೇವರು ಪರಾಕ್ರಮಿಯಾಗಿರುವಂಥ ದೇವರು ಆಗಿದ್ದಾನೆ. ನಮ್ಮ ದೇವರು ಎಲ್ಲ ದೇವರುಗಳಿಂದ ಶ್ರೇಷ್ಠವಾದಂಥ ದೇವರು ನಮ್ಮ ದೇವರು ಆಗಿದ್ದಾನೆ. ನಮ್ಮ ದೇವರು ಪ್ರಭು ಆಗಿದ್ದಾನೆ. ನಮ್ಮ ದೇವರು ರಾಜನಾಗಿದ್ದಾನೆ. ಆತನು ಶ್ರೇಷ್ಠವಾದಂಥ ತಂದೆ ಆಗಿದ್ದಾನೆ ಅಂತಂದು ನಾವು ದೇವರ ವಾಕ್ಯದಲ್ಲಿ ಕೇಳುವಂಥವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ನಮ್ಮ ದೇವರು ಬಿಟ್ಟು ಬೇರೆ ಯಾರು ದೇವರು, ನಿಜವಾದಂಥ ದೇವರು ಅಲ್ಲ ಅಂತ ನಾವು ನೋಡುತ್ತೇವೆ. ಯಾಕಂತಂದ್ರೆ ನಮ್ಮ ದೇವರು ಪರಲೋಕದಿಂದ ನಮ್ಮನ್ನು ನೋಡುವಂಥ ದೇವರು ಆಗಿದ್ದಾನೆ. ಅ ಗಾಡ್ ವಾಚಸ್ ಫ್ರಮ್ ಅಬವ್ ಹೆವೆನ್ ಅಂತ ನಾವು ನೋಡುವಂಥವರಾಗಿದ್ದೇವೆ. ಆತನ ಪ್ರಸನ್ನತೆಯು ಯಾವಾಗಲೂ ನಮ್ಮ ಸಂಗಡ ಇರುವಂಥದ್ದಾಗಿದೆ ಅಂತ ನಾವು ನೋಡುತ್ತೇವೆ. ನಮ್ಮ ದೇವರು ಬಹಳ ಪರಾಕ್ರಮಿಯಾಗಿರುವಂಥ, ಶಕ್ತಿಶಾಲಿಯಾಗಿರುವಂಥ, ಬಲ ಹೊಂದಿರುವಂಥ ದೇವರು ನಮ್ಮ ದೇವರು ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನಮ್ಮ ದೇವರು ಎಲ್ಲವೂ ತಿಳುಕೊಳ್ಳುವಂಥ ದೇವರು ಆಗಿದ್ದಾನೆ. ಎಲ್ಲವೂ ಆತನಿಗೆ ಚೆನ್ನಾಗಿ ಗೊತ್ತಿಳಿದೆ ಅಂತ ನಾವು ನೋಡಿಕೊಳ್ಳುತ್ತೇವೆ. ಆತನ ಸೃಷ್ಟಿ ಹೇಗೆ ಉಂಟು, ಆತನ ಜನರು ಯಾವ ರೀತಿಯಲ್ಲಿ ಜೀವಿಸುತ್ತಾ ಇದ್ದಾರೆ, ನಮ್ಮ ಜೀವನದ ಹಿಂದಿನ ಜೀವಮಾನ, ಇವತ್ತಿನ ಜೀವಮಾನ, ಮುಂದಿನ ಭವಿಷ್ಯ ಜೀವಮಾನ ಆತನು ತಿಳುಕೊಳ್ಳುವಂಥ ದೇವರು ಆಗಿದ್ದಾನೆ. इसलिए हमारा परमेश्वर जो है परम्पार परमेश्वर है, श्रेष्ठ परमेश्वर है, ऑलमाइटी गॉड है। इस प्रकार से इस बात को हमें समझना है। ನನ್ನ ಸಹೋದರ ಸಹೋದರರೇ, ಇವತ್ತು ನಾವು ಒಂದು ಟೈಟಲ್ ಮೇಲೆ ನಾವು ದೇವರ ಒಂದು ವಾಕ್ಯಗಳು ಧ್ಯಾನ ಮಾಡುತ್ತಾ ಇದ್ದೇವೆ. ಇಷ್ಟು ಒಳ್ಳೆಯ ದೇವರಾಗಿದ್ದ ಆತನ ಒಂದು ರೈಟ್ ಹ್ಯಾಂಡ್, ಆತನ ಬಲಗಡೆಯಿಂದ ನಮ್ಮ ಜೀವಿತಕ್ಕೆ ಅನೇಕ ಆಶೀರ್ವಾದಗಳು ಆತನು ಕೊಡುವಂಥವನಾಗಿದ್ದಾನೆ. ಅಥವಾ ನಾವು ಈ ರೀತಿಯಲ್ಲಿ ಹೇಳಬೇಕು, ದೇವರ ಕೈಗಳು ನಮ್ಮ ಆ ಜೀವಿತವನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ದೇವರ ಹಸ್ತದಿಂದ ಬರುವಂಥ ಆಶೀರ್ವಾದಗಳು ಅದು ಶ್ರೇಷ್ಠವಾದಂಥ ಒಂದು ಆಶೀರ್ವಾದಗಳಾಗಿದೆ ಅಂತ ನಾವು ನೋಡುತ್ತೇವೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ನಾವು ದೇವರ ಹಸ್ತದಿಂದ, ದೇವರ ಒಂದು ಪವಿತ್ರವಾದಂಥ ಒಂದು ಕೈಗಳಿಂದ ನಮ್ಮ ಜೀವಿತಕ್ಕೆ ಮಾಡುವಂಥ ಎಂತೆಂಥ ಆಶೀರ್ವಾದಗಳಾಗಿದೆ ಅಂತಂದು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವಂಥವರಾಗಿದ್ದೇವೆ. सबसे पहले हम देखते हैं कि परमेश्वर के हाथों से मिलने वाले उन आशीषों को हम मनन करते हैं. ಪೈಲಿ ಬಾತ್, ಮೊದಲನೇ ಮಾತು ಏನಂತಂದ್ರೆ, ಮೊದಲನೇ ಆಶೀರ್ವಾದ ಎಂಥ ಆಶೀರ್ವಾದ ಅಂತ, ದೇವರ ಕೈಗಳು ಅಂತನ್ನುವಾಗ ದೇವರ ಕೈಗಳ ಸೃಷ್ಟಿಸಿರುವಂಥ ಒಂದು ಕೈಗಳು ಆಗಿದೆ ಅಂತ ನಾವು ನೋಡುತ್ತೇವೆ. ದೇವರ
ಹಸ್ತವು ಇಡೀ ಲೋಕವನ್ನು ಸೃಷ್ಟಿಸುವಂಥ ಕೈಗಳು ಆಗಿದೆ ಅಂತ ನಾವು ಗಾಡ್ಸ್ ಹ್ಯಾಂಡ್ಸ್ ಆರ್ ದ ಕ್ರಿಯೇಷನ್ ಆಫ್ ದ ವರ್ಲ್ಡ್ ಅಂತ ನಾವು ನೋಡುತ್ತೇವೆ. परमेश्वर के हाथ जो है पूरे संसार को सृष्टि किए हुए हाथ है करके इस बात को हमें समझना है. ನನ್ನ ಪ್ರಿಯ ಸಹೋದರ ಸಹೋದರರೇ, ಯೋಹಾನ ಬರೆದ ಸುವಾರ್ತೆ, योहन्ना के लिखे सुसमाचार उसके पहले अध्याय के 3 वचन को जब पढ़ते हैं, ಆ ಸಮಯದಲ್ಲಿ ನಾವು ಏನು ನೋಡ್ತೇವೆ ಅಂದರೆ, सब कुछ उसी के द्वारा उत्पन्न हुआ और जो कुछ उत्पन्न हुआ है उसी में से कोई भी वस्तु उसके बिना उत्पन्न नहीं हुआ है करके कहता है. ದೇವರು ಈ ಲೋಕವನ್ನು ಸೃಷ್ಟಿಸಿರುವಂಥ ಸಮಯದಲ್ಲಿ ಯೇಸು ಸ್ವಾಮಿಯ ಮುಖಾಂತರವಾಗಿ ಎಲ್ಲವನ್ನು ಸೃಷ್ಟಿಸಲ್ಪಟ್ಟಿದೆ ಅಂತಂದು ಆ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ನಾವು ನೆನಪು ಮಾಡಿಕೊಳ್ಳಬೇಕೇನಂತಂದರೆ, ಎಲ್ಲವೂ ಆತನ ಕೈಗಳಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದಾಗಿದೆ ಅಂತ ನಾವು ನೋಡುತ್ತೇವೆ. ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ, ತನ್ನ ಒಂದು ರೀತಿಯಲ್ಲಿ, ತನ್ನ ಸ್ವರೂಪದಲ್ಲಿ ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ ಅಂತ ನಾವು ನೋಡುತ್ತೇವೆ. ಆದಿಕಾಂಡ 1ನೇ ಸಂಧಿ 27ನೇ ವಚನದಲ್ಲಿ ನಾವು ಓದುತ್ತೇವೆ, तब परमेश्वर मनुष्य को अपने स्वरूप के अनुसार उत्पन्न किया करके ನಾವು ಓದುವಂತವರಾಗಿದ್ದೇವೆ. ಇದು ನಾನು, ನೀವು, हम सब जो सृष्टि हुए हैं, ये सृष्टि का पीछे परमेश्वर अपने हाथों से हम सभी को सृष्टि की है करके ನಾವು ನೋಡುತ್ತೇವೆ. ಕಿತನೆ ಧನ್ಯ ಹೇ ಹಮ್, ನಾವೆಷ್ಟು ಧನ್ಯರು ಪ್ರಿಯರೇ, ನಾವು ದೇವರ ಕೈಗಳಿಂದ ಸೃಷ್ಟಿಸಲ್ಪಟ್ಟಿರುವಂಥ ಜನರು ಆಗಿದ್ದೇವೆ ಅಂತ ನಾವು ನೋಡುತ್ತೇವೆ. ದಾವೀದನ ಕೀರ್ತನೆಗಳು 139ನೇ ಸಂಧಿ ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ದಾವೀದ ರಾಜನು ಬಹಳ ಸುಂದರವಾಗಿ ಆತ ನಮಗೆ ತಿಳಿಯಪಡಿಸುವಂಥವನಾಗಿದ್ದಾನೆ. ಏನಂತಂದ್ರೆ ನೋಡಿ, दावीदನ कीर्तन 139 140 उसके 13 वचन में दाऊद राजा कहता है, ये मेरे मन को स्वामी तू ही है, तूने मुझे माता के घर में रचा है करके कहता है. ತಾಯಿಯ ಗರ್ಭದ ನನ್ನನ್ನು ರೂಪಿಸುವಂಥ ದೇವರು ನೀನಾಗಿದೆಯಾ ಅಂತ ಹೇಳುವಂಥ ಮಾತುಗಳು ನಾವು ನೋಡ್ತೇವೆ. और साथ ही साथ 14वें वचन में हम पढ़ते हैं, मैं तेरे धन्यवाद करूँगा क्यों, इसीलिए कि मैं भयानक और अद्भुत रीति से रचा गया हूँ करके कहते हैं. ದೇವರ ತನ್ನ ವಾಕ್ಯದಲ್ಲಿ ಹೆಚ್ಚಂದ ನನ್ನನ್ನು ನೀನು ಬಹಳ ಅದ್ಭುತ ರೀತಿಯಲ್ಲಿ, ವಂಡರ್ಫುಲ್ ರೀತಿಯಲ್ಲಿ, ಅದ್ಭುತ ರೀತಿ ಸೆ ತೂನೆ ಹಮೆ ರಚಾಯ ಗಯ ಹೈ ಅಂತಂದು ಆತನು ಹೇಳುವಂಥವನಾಗಿದ್ದಾನೆ. ಅದಕ್ಕೆ ದಾವೀದ ರಾಜ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರ ಹಸ್ತದಿಂದ ನಾವು ಸೃಷ್ಟಿಸಲ್ಪಟ್ಟಿರುವಂಥ ಜನರು ನಾವಾಗಿದ್ದೇವೆ. ಇದು ನಾವು ಯಾವಾಗಲೂ ಮರೆಯಬಾರ್ದು ಅಂತ ನಾವು ನೋಡುತ್ತೇವೆ. हम अपने जीवन में इस बात को ना भूलें कि प्रभु के हाथों से हम सभी की सृष्टि हुई है और ಆತನು ನಮ್ಮನ್ನು ಅನುದಿನ ಜೀವಿತದಲ್ಲಿ ನಮ್ಮನ್ನು ನಡೆಸುವಂಥ ದೇವರು ಆಗಿದ್ದಾನೆ. ಏಷಾಯ उसके 64 8वें वचन में हम पढ़ते हैं, तो भी हे यहोवा तू हमारा पिता है, देख हम तो मिट्टी है और तू हमारा कुम्हार है, हम सब के सब तेरे हाथों के काम है ಅಂತ ನಾವು ನೋಡುತ್ತೇವೆ. हमारा जीवन जो है प्रभु के हाथों के काम है. ನಾವು ದೇವರ ಕೈಗಳಿಂದ ಸೃಷ್ಟಲ್ಪಟ್ಟಿರುವಂಥ ಜನರು ನಾವಾಗಿದ್ದೇವೆ. ಅದಕ್ಕೆ ನಾವು ಈ ಜೀವಿತವು ಏನು ದೇವರು ತನ್ನ ಕೈಗಳಿಂದ ನಮ್ಮನ್ನು ಸೃಷ್ಟಿಸಿದ್ದಾನೆ, ನಮ್ಮನ್ನು ರೂಪಿಸಿದ್ದಾನೆ, ನಮ್ಮನ್ನು ಶೃಂಗಾರಿಸಿದ್ದಾನೆ, ಇವತ್ತು ನಾವು ಏನು ಆಗಿದ್ದೇವೋ ಅದು ದೇವರ ಕೈಗಳಿಂದ ಆಗಿದ ಕಾರಣ ನಾವು ನಮ್ಮ ಜೀವಿತಗಳಿಂದ ದೇವರಿಗೆ महिमा सलुसुवंतवरागिरबेकु. प्रभु की महिमा करने वाले लोग बनना चाहिए. इसलिए 2 तिमोथी उसके 2 अध्याय के 21 वचन में हम पढ़ते हैं, 2 तिमोथी 2ನೇ संधि 21ನೇ वचनದಲ್ಲಿ ನಾವು ಈ ರೀತಿಯಲ್ಲಿ ಓದ್ತೇವೆ, यदि कोई अपने आप को इनसे शुद्ध करेगा तो वो आदर का बर्तन और पवित्र ठहराएगा और स्वामी के काम आएगा और हर भले काम के लिए तैयार होगा. ನಾವು ದೇವರಿಗೋಸ್ಕರವಾಗಿ ಉಪಯೋಗಿಸಿಕೊಳ್ಳುವಂಥ ಒಂದು ಪಾತ್ರೆ ನಾವು ಆಗಿರಬೇಕು ಅಂತ ಹೇಳುವಂಥವನಾಗಿದ್ದಾನೆ ಪೌಲನು. ನಾವು ಪವಿತ್ರರಾಗಿ ದೇವರ ಒಂದು ರಾಯಭಾರಿಗಳಾಗಬೇಕಂತಂದು ದೇವರು ಹೇಳುವಂಥವನಾಗಿದ್ದಾನೆ. ಮತ್ತು ನಾವು ಒಳ್ಳೆಯ ಕಾರ್ಯಗಳಿಗೆ
ನಾವು ಸಿದ್ಧತೆ ಪಡ್ಕೊಳ್ಳುವಂಥ ಜನರಾಗಿರಬೇಕು ಅಂತ ನಾವು ನೋಡುತ್ತೇವೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಯೆಶಾಯನ ಗ್ರಂಥ 43ನೇ ಸಂಧಿ 7ನೇ ವಚನದಲ್ಲಿ ನೀನು ನನ್ನವರು ಅಂತ ದೇವರು ನಮ್ಮನ್ನು ಹೇಳುವಂಥವನಾಗಿದ್ದಾನೆ. ನಾವು ಆತನ ಕೈಗಳಿಂದ ಸೃಷ್ಟಿಸಲ್ಪಟ್ಟಿರುವುದರಿಂದ ನಾವು ಆತನ ಜನರು ಆಗಿದ್ದೇವೆ ಅಂತ ನಾವು ನೋಡುತ್ತೇವೆ. ಅದಕ್ಕೆ ಈ ಶರೀರವು, ಈ ಜೀವಿತವು ಏನು ಉಂಟಲ್ಲ ನಮ್ಮದು, ಇದು ದೇವರ ಕೈಗಳಿಂದ ಹಸ್ತಗಳಿಂದ ಸೃಷ್ಟಿಸಿರುವಂಥ ಆದ ಕಾರಣ ನಾವು ನಮ್ಮ ಜೀವಿತವು ಸಜೀವ ಯಜ್ಞಗಳಾಗಿ ದೇವರಿಗೆ ಸಮರ್ಪಿಸಬೇಕಂತಂದು ಪೌಲನು ನಮಗೆ ರೋಮಾಪುರದ ಬರೆದ ಪತ್ರಿಕೆ 12ನೇ ಸಂಧಿ 1ನೇ ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಅದಕ್ಕೆ ನನ್ನ ಪ್ರಿಯ ಸಹೋದರರೇ, ನಾವು ಯಾರು ಅಂತಂದರೆ ದೇವರ ಹಸ್ತದಿಂದ ಸೃಷ್ಟಿಸಲ್ಪಟ್ಟಿರುವಂಥ ಮಗನು ಮಗಳು ನಾವು ಆಗಿದ್ದೇವೆ ಅಂತಂದು ಅರ್ಥ ಮಾಡಿಕೊಳ್ಳಬೇಕು. ಮದರ್ ತೆರಿಸಾ ಈ ರೀತಿಯಲ್ಲಿ ಹೇಳ್ತದೆ, ವಿ ಆರ್ ಆಲ್ ಪೆನ್ಸಿಲ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಕೈಗಳಲ್ಲಿ ನಾವೆಲ್ಲರೂ ಒಂದು ಪೆನ್ಸಿಲ್ ಸಮಾನವಾಗಿದ್ದೇವೆ ಅಂತಂದು ಅವರು ಹೇಳುವಂಥವರಾಗಿದ್ದಾರೆ. ನನ್ನ ಪ್ರಿಯ ಸಹೋದರರೇ, ದೇವರ ಕೈಗಳಿಂದ ನಮ್ಮನ್ನು ಸೃಷ್ಟಿಸಲ್ಪಟ್ಟಿರುವಂಥ ಜನರಾಗಿದ್ದೇವೆ. ದೇವರ ಸುಂದರವಾದಂಥ ಕೈಗಳಿಂದ ನಮ್ಮನ್ನು ರೂಪಿಸುವಂಥವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುತ್ತೇವೆ, ದೇವರ ಕೈಗಳು ಎಂಥ ಕೈಗಳು ಅಂತನ್ನುವಾಗ, ದೇವರ ಕೈಗಳು ನಮ್ಮ ಜೀವಿತವನ್ನು ಸುರಕ್ಷತೆ ಕೊಡುವಂಥ ಕೈಗಳು ಆಗಿದೆ ಅಂತ ನಾವು ನೋಡುತ್ತೇವೆ. परमेश्वर के हाथ जो है वो हमारे जीवन को सुरक्षा करने वाला आते हैं करके हम देखते हैं. God's hands are protective hands करके इस प्रकार से हम देखते हैं. ನನ್ನ ಪ್ರಿಯ ಸಹೋದರರೇ, ದೇವರು ಕೇವಲ ತನ್ನ ಕೈಗಳಿಂದ ನಮ್ಮನ್ನು ಸೃಷ್ಟಿಸಿದ ಅಷ್ಟೇ ಅಲ್ಲ, ಆತನು ತನ್ನ ಹಸ್ತದಿಂದ ನಮ್ಮ ಅನುದಿನ ಜೀವಿತದಲ್ಲಿ ಆತ ನಮ್ಮನ್ನು ಕಾಪಾಡುವಂಥ ದೇವರು, ನಮ್ಮನ್ನು ಸುರಕ್ಷತೆ ಕೊಡುವಂಥ ದೇವರು ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. इसलिए मार्टिन लूथर दौड़ा एक बड़ा प्रीचर इस प्रकार से कहता है, एक बड़ा सेवक इस प्रकार से कहता है, I have held many things in my hands, I have lost it. मैंने अपने हाथों में बहुत सारे चीज़ों को मैंने रखा, लेकिन वो सब मैंने खो दिया. लेकिन जब प्रभु के हाथों में मैंने जो भी दिया है उसे मैं संभाल लिया करके हम देखते हैं. इस तरह से ನನ್ನ ಪ್ರಿಯ ಸಹೋದರರೇ, ದೇವರ ಕೈಗಳಲ್ಲಿ ನಾವು ಏನು ಕೊಡುತ್ತೇವೋ ಆ ದೇವರು ಅದನ್ನು ಕಾಪಾಡುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ, ನಮ್ಮ ದೇವರು ಪರಾಕ್ರಮಿ ಆಗಿರುವಂಥ ದೇವರು, ಸರ್ವೋನ್ನತ ಶ್ರೇಷ್ಠವಾದಂಥ ದೇವರಾದ ಕಾರಣ ಆತ ತನ್ನ ಬಲಗಡೆಯಿಂದ ಕೈಯಿಂದ ಆತ ನನ್ನ ಜೀವಿತ, ನಿಮ್ಮ ಜೀವಿತ, ನಮ್ಮ ಜೀವಿತಗಳು ಆತನು ಕಾಪಾಡುವಂಥವನಾಗಿದ್ದಾನೆ. ಬೈಬಲ್ಗಳಲ್ಲಿ ಅನೇಕ ಕಡೆ ನಾವು ನೋಡುತ್ತೇವೆ, ದೇವರು ತನ್ನ ಮಕ್ಕಳನ್ನು ತನ್ನ ಹಸ್ತದಿಂದ ಕಾಪಾಡಿದ್ದಾನೆ ಅಂತ ನಾವು ನೋಡುತ್ತೇವೆ. ಕೆಂಪು ಸಮುದ್ರವನ್ನು ದಾಟುವಂಥ ಸಮಯದಲ್ಲಿ ದೇವರ ಹಸ್ತವು ಅಲ್ಲಿತ್ತು ಅಂತ ನಾವು ನೋಡುತ್ತೇವೆ. ದೇವರ ಕೈಯನ್ನು ಅಲ್ಲಿತ್ತು ನಾವು ನೋಡುತ್ತೇವೆ. ಐಗುಪ್ತದಲ್ಲಿ ಅವರು ಜೀವಿಸುವಂಥ ಸಮಯದಲ್ಲಿ, ಅಲ್ಲಿಂದ ಬಿಡುಗಡೆ ಮಾಡುವಂಥ ಸಮಯದಲ್ಲಿ ದೇವರ ಹಸ್ತವು ಅಲ್ಲಿ ಇತ್ತು ಅಂತ ನಾವು ನೋಡುತ್ತೇವೆ. ಅಡವಿಯಲ್ಲಿ 40 ವರ್ಷಗಳು ಪ್ರಯಾಣ ಮಾಡಿದ್ರು, ಅಲ್ಲಿ ದೇವರ ಪ್ರಸನ್ನತೆ, ದೇವರ ಹಸ್ತವು ಅವರ ಮೇಲೆ ಇಟ್ಟು ಅವರು ನಡೆಸುವಂತ ನಾವು ನೋಡುತ್ತೇವೆ. ಅನೇಕ ಯುದ್ಧಗಳು, ಬೇರೆ ಬೇರೆ ವೈರಿಗಳ ಯುದ್ಧ ಮಾಡುವಂತ ಸಮಯದಲ್ಲಿ ದೇವರ ಹಸ್ತದಿಂದ ಅವರನ್ನು ಜಯವನ್ನು ಕೊಟ್ಟು ಅವರನ್ನು ನಡೆಸಿದ್ದಾನೆ ಅಂತ ನಾವು ನೋಡುತ್ತೇವೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಯಾರ್ಯಾರು ದೇವರ ಕೈಯಲ್ಲಿ ತಮ್ಮ ಜೀವಿತಗಳು ಸಮರ್ಪಿಸುತ್ತಾರೋ, ಒಪ್ಪಿಸುತ್ತಾರೋ, ದೇವರು ಅವರ ಜೀವಿತಗಳು ಕಾಪಾಡುವಂತವನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 10ನೇ ಸಂಧಿ ನಾವು ಓದುತ್ತೇವೆ 11ನೇ ವಚನದಲ್ಲಿ, ಯೇಸು ಸ್ವಾಮಿ ನಾನೇ ಒಳ್ಳೆ ಕುರುಬನು ಅಂತ ಹೇಳುವಂತ ಮಾತುಗಳು ನಾವು ನೋಡುತ್ತೇವೆ. ಈ ಒಳ್ಳೆ ಕುರುಬನು ಏನು ಮಾಡುತ್ತಂದ್ರೆ ತನ್ನ ಕುರಿಗಳನ್ನು ಕಾಪಾಡುವಂತವನಾಗಿದ್ದಾನೆ. ಅದಕ್ಕೆ ಯಾವುದೇ ಕಷ್ಟಗಳು ಬರಲಾದೆ, ಯಾವುದೇ ತೊಂದರೆಗಳು ಬರಲಾದೆ ಕಾಪಾಡುವಂತ ಒಂದು ಮಾತುಗಳು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ದೇವರೇ ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾನೆ, 10ನೇ ಅಧ್ಯಾಯದ 28ನೇ ವಚನದಲ್ಲಿ ನಾವು ಓದೋಣ ಪ್ರಿಯರೇ. ಅಲ್ಲಿ ಈ ಮಾತು ಹೇಳುತ್ತಾನೆ, और मैं उन्हें अनंत जीवन देता हूँ और वे कभी नाश न होगा और कोई मेरे हाथों से छीन न लेगा ಅಂತ ಹೇಳುವಂತ ಮಾತುಗಳು ನಾವು ನೋಡುತ್ತೇವೆ.
ನಾವು ನಮ್ಮ ಜೀವಿತಗಳು ಯೇಸು ಸ್ವಾಮಿಯ ಕೈಯಲ್ಲಿ ನಾವು ಹಸ್ತದಲ್ಲಿ ನಾವು ಒಪ್ಪಿಸಿದರೆ ದೇವರು ಅದು ನಮ್ಮ ಜೀವಿತಗಳು ಕಾಪಾಡುವಂಥವನ್ನಾಗಿದ್ದಾನೆ. ಯಾರು ಆತನ ಕೈಗಳಿಂದ ನಮ್ಮನ್ನು ಕಸ್ಕೊಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ನೋಡುತ್ತೇವೆ. ಯಾಕಂತಂದರೆ ನಾವು ನೋಡುತ್ತೇವೆ 29ನೇ ಒಂದು ವಚನದಲ್ಲಿ, ಅದೇ ಒಂದು ಯೋಹಾನ ಬರೆದ ಸುವಾರ್ತೆ उसके 10वें अध्याय के 29 वचन में हम पढ़ते हैं, मेरे पिता जिसने उन्हें मुझे दिया है सबसे बड़ा है और कोई उन्हें पिता के हाथ से छीन नहीं सकता. ನನ್ನ ತಂದೆ ಬಲವಂತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಆತನ ಕೈಗಳಿಂದ ಯಾರು ಕಸ್ಕಲಿಕ್ಕೆ ಆಗಲ್ಲ ಅಂತಂದು ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳು ನಾವು ನೋಡುತ್ತೇವೆ. ಹೌದು ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ದೇವರ ಕೈಗಳಲ್ಲಿ ನಮ್ಮ ಜೀವಿತಗಳು ಸಮರ್ಪಿಸಿದರೆ, ಒಪ್ಪಿಸಿದರೆ, ಆತ ನಮ್ಮ ಜೀವಿತಗಳು ಕಾಪಾಡಿ ನಮ್ಮನ್ನು ಸುರಕ್ಷತೆ ಕೊಟ್ಟು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತು ನಮ್ಮ ಜೀವಿತಗಳು ಯಾರ ಕೈಯಲ್ಲಿ ನಾವು ಕೊಟ್ಟು ಜೀವಿಸುವಂಥವರಾಗಿದ್ದೇವೆ? ಇದು ಒಂದು ಪ್ರಶ್ನೆ ನಮ್ಮನ್ನು ನಾವು ಹಾಕ್ಕೊಳ್ಳುವಂಥದ್ದು. ಶೈತಾನ, ಈ ಲೋಕದಲ್ಲಿರುವಂಥ ಶೈತಾನದ ಕಾರ್ಯಗಳಿಗೆ ನಮ್ಮ ಜೀವಿತಗಳು ಸಮರ್ಪಿಸಿ ಅದರ ಹಾಗೆ ನಾವು ಜೀವಿಸುತ್ತಾ ಇದ್ದೀವಾ? ಅಥವಾ ಈ ನಿಜವಾದಂಥ ದೇವರಾಗಿರುವಂಥ ಯೇಸು ಸ್ವಾಮಿ ಇಲ್ಲಿ ನಮ್ಮ ಜೀವಿತಗಳು ಸಮರ್ಪಿಸಿ ನಾವು ನಿಶ್ಚಿತಾಗಿ ಸುರಕ್ಷತೆ ಜೀವನ ಜೀವಿಸುವಂಥವರಾಗಿದೆಯಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ ಪ್ರಿಯರೇ. ಪೇತ್ರನ ಜೀವಿತ ನಾವು ನೋಡುವಂಥ ಸಮಯದಲ್ಲಿ, ಸಮುದ್ರದಲ್ಲಿ ನಡೆಯುವಂಥ ಸಮಯದಲ್ಲಿ, ಆತನು ಮುಳುಗುವಂಥ ಸಮಯದಲ್ಲಿ ಆತನು ಯೇಸು ಸ್ವಾಮಿನ ಕೂಗಾಡಿದನು ಅಂತ, ಸ್ವಾಮಿ ನನ್ನನ್ನು ರಕ್ಷಿಸು, ಸ್ವಾಮಿ ನನ್ನ ಕಾಪಾಡು ಅಂತಂದು ಕೂಗುವಂಥ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ಕೈಯನ್ನು ಚಾಚಿ ಪೇತ್ರನು ಆ ಮೇಲೆ ಎತ್ತಿದನು ಅಂತ ನಾವು ನೋಡುತ್ತೇವೆ. ಆತನ ತಿರುಗಿ ಜೀವ ಕೊಟ್ಟಿದ್ದನು ಅಂತ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಕೈಗಳು ಆತನ್ನು ಸುರಕ್ಷತೆ ಕಾಪಾಡಿದನು ಅಂತ ನಾವು ನೋಡುತ್ತೇವೆ. ಇವತ್ತು ನೀನು ನಾನು ಈ ಒಂದು ಕೊರೋನಾ ವೈರಸ್ಸಲ್ಲಿ ಹಾಕು ಹೋಗುವಂಥ ಸಮಯದಲ್ಲಿ ಯಾವಾಗ ಏನಾಗ್ತದೆ ನಮಗೆ ಗೊತ್ತಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಾವು ಭಯದಲ್ಲಿರುವಾಗ ನಮ್ಮ ಜೀವಿತಗಳು ಯೇಸು ಸ್ವಾಮಿ ಕೈಯಲ್ಲಿ ನಾವು ಒಪ್ಪಿಸೋಣ ಪ್ರಿಯರೇ. ದೇವರು ಆತನು ನಮಗೆ ಕಾಪಾಡುವಂಥವನಾಗಿದ್ದಾನೆ. ದಾವಿದನ ಕೀರ್ತನೆಗಳು 34ನೇ ಸಂಧಿ 7ನೇ ವಚನದಲ್ಲಿ ನಾವು ಓದುತ್ತೇವೆ. ಆತನ ವಿಶ್ವಾಸಿಗಳು ಮೇಲೆ ಆತನ ಏನು ಮಾಡ್ತಂದ್ರೆ ಸ್ವರ್ಗ ದೂತರನ್ನು ದಂಡಿಳಿಸಿ ಆತನು ಕಾವಲುಗಾರಿರುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಒಬ್ಬ ಸ್ಕಾಲರ್ ರೀತಿಯಲ್ಲಿ, ಒಬ್ಬ ಜ್ಞಾನಿ ಈ ರೀತಿಯಲ್ಲಿ ಹೇಳ್ತಾನೆ, ಸರೆಂಡರ್ ದ ಥಿಂಗ್ಸ್ ಯು ಫಿಯರ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್ ಅಂತ ಹೇಳ್ತಾನೆ. ನಿನ್ನಲ್ಲಿ ಭಯ ಇರುವಂಥ ಎಲ್ಲ ಒಂದು ಸಂಗತಿಗಳು ಯೇಸು ಸ್ವಾಮಿಯ ಕೈಯಲ್ಲಿ ಒಪ್ಪಿಸು ಅಂತ ಹೇಳುವಂಥವನಾಗಿದ್ದಾನೆ. ಇವತ್ತು ಕರೋನಾ ವೈರಸ್ಸಿಂದ ನಾವು ಭಯಪಟ್ಟಿದ್ರೆ ದೇವರು ಆ ಭಯವನ್ನು ಆತನ ಕೈಯಲ್ಲಿ ಒಪ್ಪಿಸಿದರೆ ದೇವರು ತನ್ನ ಹಸ್ತದಿಂದ ನಿನ್ನನ್ನು ಕಾಪಾಡಿ ನಿನ್ನನ್ನು ಸುರಕ್ಷತೆ ಕೊಟ್ಟು ನಿನ್ನನ್ನು ನಡೆಸುವಂಥವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಮೂರನೇ ನಾವು ನೋಡುತ್ತೇವೆ ದೇವರ ಕೈಗಳು ಎಂಥ ಒಂದು ಕೈಗಳು ಅನ್ನುವಾಗ, ದೇವರ ಕೈಗಳು ಆಶೀರ್ವಾದ ಕೊಡುವಂಥ ಕೈಗಳು. गॉड्स हैंड्स आर ब्लेस्ड हैंड्स, प्रभु के हाथ जो है वो आशीषित हाथ है करके इस बात को हमें समझना है. ಜನರಲ್ಲಿ ಸಾಧಾರಣವಾಗಿ ಜನರು ಅರ್ಥ ಮಾಡಿಕೊಳ್ಳಾರ್ದಂಥ ಒಂದು ಮಾತು ಏನಂತಂದರೆ, ದೇವರಲ್ಲಿದ್ದಾನೆ, ಪರಮೇಶ್ವರ ಕಹಾ ಪರ್ ಹೈ, ಆತನ ಪ್ರಸ್ತುತ ನನ್ನ ಮೇಲೆ ಇಲ್ಲ, ಆತ ನನ್ನ ಕಡೆ ನೋಡಂಗಿಲ್ಲ, ಆತ ಎಲ್ಲಿದ್ದಾನೋ ಅಂತ ಹೇಳುವಂಥ ಮಾತುಗಳು ನಾವು ನೋಡುತ್ತೇವೆ. ಆದರೆ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ ಅಂತಂದರೆ, ಭಜನ್ ಸಹಿತ 139ನೇ ಸಂಧಿ ಅದರ ಒಂದು 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ದಾವಿದನ ಕೀರ್ತಿ 139ನೇ ಸಂಧಿ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ತೂನೆ ಮುಜೆ ಆಗೆ ಪೀಚೆ ಘೇರ್ ರಕ್ಕಾ ಹೈ ಅಂತ ಹೇಳುತ್ತಾನೆ. ದೇವರು ನಮ್ಮ ಸುತ್ತಮುತ್ತ ಆತನು ನಮ್ಮನ್ನು ಇರುವಂಥವನಾಗಿದ್ದಾನೆ. ಅವರ ಅಪ್ನೆ ಆತ ಮುಜ್ ಪರ್ ರಕ್ಕೆ ರೇತಾ ಹೈ ಅಂತ. ದೇವರ ಹಸ್ತವು ಯಾವಾಗಲೂ ನಮ್ಮ ಮೇಲೆ ಇದೆ ಅಂತ ನಾವು ನೋಡುವಂಥವರಾಗಿದ್ದೇವೆ.
ಅದಕ್ಕೆ ದೇವರ ಒಂದು ಹಸ್ತವು ಯಾವಾಗಲೂ ನಮ್ಮ ಮೇಲಿಟ್ಟು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಎಂತೆಂಥ ಆಶೀರ್ವಾದ ಆತನು ಮಾಡುವಂಥವನಾಗಿದ್ದಾನೆ. ಮೊದಲನೇದಾಗಿ ಆತನು ನಮಗೆ ಅನುದಿನ ಜೀವಿತದಲ್ಲಿ ಬೇಕಾದಂಥ ಊಟವನ್ನು ಆತನು ನಮಗೆ ಕೊಡುವಂಥವನಾಗಿದ್ದಾನೆ. ನಾವು ನೋಡುತ್ತೇವೆ ಪ್ರಿಯರೇ, ನಮಗೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ದೇವರು ಸ್ವರ್ಗದಿಂದ ಅವರಿಗೆ ಮನ್ನನ್ನು ಕೊಟ್ಟು ಊಟವನ್ನು ಕೊಟ್ಟನು ಅಂತ ನಾವು ನೋಡುತ್ತೇವೆ. ಮತ್ತು ಅದೇ ರೀತಿಯಲ್ಲಿ ಅವರಿಗೆ ಮೀನು ಮತ್ತು ಮಾಂಸಗಳು ಊಟ ಬೇಕಂತಂದರೆ ದೇವರು ಅವರಿಗೆ ಕೊಟ್ಟನು ಅಂತ ನಾವು ನೋಡುವಂಥವರಾಗಿದ್ದೇವೆ. 5 ರೊಟ್ಟಿ 2 ಮೀನು ತಗೊಂಡು 5,000ಕ್ಕಿಂತ ಹೆಚ್ಚಾಗಿ ಜನರಿಗೆ ಆತನ ಊಟ ಕೊಟ್ಟನು ಅಂತ ನಾವು ನೋಡುತ್ತೇವೆ. ಎಲ್ಲರಿಗೆ ಆತನು ತೃಪ್ತಿಪಡಿಸುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. 145ನೇ ದಾವೀದನ ಕೀರ್ತನೆಗಳು ನಾವು ಅಲ್ಲಿ ಓದುತ್ತೇವೆ ಪ್ರಿಯರೇ. ಬಹಳ ಸುಂದರವಾಗಿ ಅದು ಬರೆಯಲ್ಪಟ್ಟಿದೆ. ನಾವು ಓದೋಣ. 145ನೇ ಅಧ್ಯಾಯದ 15ನೇ ವಚನದಲ್ಲಿ, सबों की आंखों तेरे और लगी रहती है और तू उनको आहार समय पर देता है. ನಿನ್ನ ಮಕ್ಕಳು ಯಾವಾಗಲೂ ನಿನ್ನ ಕಡೆಗೆ ನೋಡುವಂಥ ಸಮಯದಲ್ಲಿ ನೀನು ಅವರಿಗೆ ಬೇಕಾದಂಥ ಊಟವನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡುವಂಥವನಾಗಿದ್ದೀಯಾ ಅಂತಂದು ದಾವೀದ ರಾಜನು ಹೇಳುವಂಥ ಮಾತುಗಳು ನಾವು ನೆನೆಸಿಕೊಳ್ಳುತ್ತೇವೆ. ಇವತ್ತು ದೇವರು ನಮಗೆ ಯಾವುದು ಕಡಿಮೆ ಮಾಡಿಲ್ಲ ಪ್ರಿಯರೇ. ದೇವರು ನಮಗೆ ಬೇಕಾದಂಥ ಎಲ್ಲ ಸಂಗತಿಗಳು ಕೊಟ್ಟು ನಮ್ಮನ್ನು ತೃಪ್ತಿಪಡಿಸಿರುವಂಥ ದೇವರು ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. ದೇವರ ಆಶೀರ್ವಾದ ಇನ್ನೊಂದು ರೀತಿ ನಾವು ನೋಡುವಂಥ ಸಮಯದಲ್ಲಿ ನಮಗೆ ಗುಣವನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ವಿಲ್ ಹೀಲ್ ಹರ್ಸ್ ಅಂತ ನಾವು ನೋಡುತ್ತೇವೆ. ಕ್ಯೂಂಕಿ ಯೆಹೋವಾ ರಾಫಾ ಮೈ ಚಂगा करने वाला परमेश्वर ಅಂತಂದು ನಿರ್ಗಮ उसके 15वें अध्याय 26 वचन में हम पढ़ते हैं. ಯೇಸು ಸ್ವಾಮಿ ಲೋಕದಲ್ಲಿ ಅನೇಕರು ಗುಣಪಡಿಸಿದನು ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಯೆರೆಮಾಯ उसके 30वें अध्याय के 17 वचन में हम पढ़ते हैं. ಯೆರೆಮಾಯ ಪುಸ್ತಕ 30ನೇ ಸಂಧಿ 17ನೇ ವಚನ ನಾವು ಓದುತ್ತೇವೆ. ಅದೇನಂತಂದ್ರೆ, मैं तेरा इलाज करके तेरे घावों को चंगा करूँगा, यहोवा यह वाणी है, क्योंकि तेरा नाम टुकराई हुई पाई पड़ा है. कहता है, मैं तेरा इलाज करके तेरे घावों को चंगा करूँगा. आज अगर बीमार से हम लथपथ हैं, बीमार से जूझ रहे हैं, तो परमेश्वर यिर्मयाह के जरिए से आज हमें और आपको ये कहता है कि मैं तुझे इलाज करते हुए तेरे घावों को मैं चंगा करूँगा. ನಾನು ನಿನಗೆ ಸ್ವಸ್ಥ ಕೊಡುವಂಥ ದೇವರು ಆಗಿದ್ದೇನೆ ಅಂತಂದು ಆತನು ಹೇಳುವಂಥವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರ ಆಶೀರ್ವಾದ ಅನ್ನುವಂಥ ಸಮಯದಲ್ಲಿ ಎಲ್ಲ ಸಕಲ ಆಶೀರ್ವಾದಗಳು ಆತ ನಮ್ಮ ಜೀವಿತದಲ್ಲಿ ಕೊಡುವಂಥವನಾಗಿದ್ದಾನೆ. ನಮಗೆ ಏನೇನು ಬೇಕು, ಬಟ್ಟೆಗಳು ಬೇಕಾ, ಮನೆ ಬೇಕಾ, ಕೆಲಸ ಬೇಕಾ, जो भी हमारी ज़रूरत है वो सारी ज़रूरत परमेश्वर देता है, अगर हम परमेश्वर के वचन को ವಿಧೇಯತ್ವ रहते हैं. ದೇವರ ಆಜ್ಞೆಕಾರಿ ಆದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. इसलिए आप सब बाइबल खोल के बाद में पढ़िए ड्यूटरॉनमी व्यवस्था विवरण उसके 28 अध्याय को अगर हम पढ़ते हैं, पहले 14 वचन आशीषों से भरा हुआ वचन है करके हम देखते हैं. एक परिवार के लिए, एक व्यक्ति के लिए, एक व्यक्तिगत जीवन के लिए, एक समाज के लिए ये 14 बातें जो है वो आशीष के बातें हैं करके हम देखते हैं. ನನ್ನ ಪ್ರಿಯ ಸಹೋದರ ಸಹೋದರರೇ, संत पौलुस कहता है, फिलिपियन 4:19 में कहता है कि और मेरा परमेश्वर भी अपने उन धन के अनुसार वो जो महिमा रहित मसीह यीशु में है तुम्हारा हर एक गति को पूरा करेगा. आज हमारी कमी गति क्या है लोग नहीं समझ सकते, लेकिन अपना परमेश्वर यीशु मसीह जानता है. इसलिए वो अपने भंडार से अपनी भंडार से वो आपको अपनी ज़रूरत के अनुसार वो आशीष करता है करके हम देखते हैं. मेरे प्रियो, भजन संहिता 145वें अध्याय के 16 वचन जब हम पढ़ते हैं, वहाँ पर हम पढ़ते हैं, तू अपनी मुट्ठी खोल कर सब प्राणियों को आहार से तृप्त करता है. प्रभु परमेश्वर अपने लोगों को अपने मुट्ठी खोल कर सब कुछ देता है करके
वहाँ पर लिखा है करके हम देखते हैं। मेरा परमेश्वर आज हमारी क्या अगत्य, क्या जरूरत है, ಎಲ್ಲವೂ ಆತನು ತನ್ನ हस्तದಿಂದ ನಮ್ಮನ್ನು ಕೊಟ್ಟು ನಮ್ಮನ್ನು ತೃಪ್ತಿಪಡಿಸುವಂತವನಾಗಿದ್ದಾನೆ। और इस बात को ना भूले कि यीशु मसीह के हाथों से हमें आशीष हमेशा है करके हम देखते हैं। लूका उसके 24वें अध्याय के 50वें वचन में हम पढ़ते हैं कि परमेश्वर जब उसको स्वर्ग में उठा लिया गया, उस टाइम पर उसने अपने दोनों हाथों को फैलाते हुए अपने शिष्यों को उनने आशीष किया करके हम देखते हैं। और आज जब कभी हम यीशु मसीह के स्वर्ग की ओर हम देखते हैं तो आखिरी दृश्य क्या है? यीशु मसीह हम सभी को वो आशीष कर रहा है, आशीष हमारे ऊपर रखा है। इस बात को हमें समझना है। मेरे प्रियो, आज हम संसार में जितने भी हमारे परिवार के लोग हैं, जो हमारे रिश्ते नाते लोग हैं, जो हमारे रिलेटिव्स है, फ्रेंड्स है, हमारे पड़ोसी है, वो सब हमें सहायता करेंगे, सहायता का हाथ फैलाएंगे, लेकिन कल नहीं फैलाएंगे। कल हमें अपने सहायता का हाथ नहीं दे सकते, क्योंकि वो अपना हाथ पीछा कर सकता है। लेकिन यीशु मसीह हमारा जीवित परमेश्वर, जो उसके हाथ जब फैले हैं, उसने आशीष देने के लिए अपने हाथ है, तो उसे हमें आशीष करने वाला परमेश्वर है। इसलिए मेरे प्रियो, प्रभु की धन्यवाद करो, प्रभु की स्तुति करो कि प्रभु का हाथ जो है वो आशीष का हाथ है हम सभी को पर, जो उस पर विश्वास करते हैं, जो उसके विश्वास से जीवन जीते हैं, उसके वचन को मनन करते हैं, उसकी आराधना करते हैं, क्योंकि हमारा परमेश्वर आशीष करने वाला परमेश्वर है। उसके हाथ जो है आशीषों से भरा हुआ है करके हम देखते हैं। किसी ज्ञानी इस प्रकार से कहते हैं, और वह स्कॉलर ये रीति रहते हैं, इन एवरीथिंग बोथ ग्रेट और स्मॉल वी सी द हैंड ऑफ गॉड इन ऑल। छोटा बड़ा कोई भी कुछ ना हो, क्यों ना हो, सभी में परमेश्वर की अनुग्रह, प्रभु की हाथ रहती है करके वहाँ पर लिखा है। और एक स्कॉलर इस प्रकार से कहते हैं, व्हेन यू लीव एवरीथिंग इन गॉड्स हैंड यू सी गॉड्स हैंड्स इन एवरीथिंग। जब सब कुछ आप प्रभु के हाथों में सौंपोगे तो आप देखोगे कि परमेश्वर के हाथ सभी में बना रहता है करके हम देखते हैं। हमारे योजनाएं, हमारे प्लान, हमारा जीवन, हमारा उद्देश्य, हमारा उम्मीद, हमारा भविष्य, सब कुछ हम प्रभु के हाथ में सौंपना है। तो प्रभु के हाथों में सौंपने से प्रभु हम अपने हाथों से हमारे जीवनों को, हमारे योजनाओं को, हमारे उद्देश्यों को, हमारे भविष्य को वो आशीष करता है। ये हमारा परमेश्वर है यीशु मसीह। आज हम सब इस बात को जाने कि हमारा प्रभु परमेश्वर यीशु मसीह के हाथ जो है वो आशीषदायक है। इसीलिए हम अपने जीवनों को, हमारा सब कुछ यीशु मसीह के हाथों में सौंपते हुए उसकी आशीष हमारे जीवन में सदा के लिए मांगे। ये मेरी प्रार्थना है। मेरे पर एक छोटी सी कहानी बोलकर मैं ख़त्म करना चाहता हूँ। वो ये है, एक लड़का रहता है और एक लड़की रहता है, जो बहुत ही प्रेम करते हैं और एक दूसरे को पत्र लिखकर वो एक दूसरे को प्रेम की बातें सुनाते रहते हैं कि ये दोनों कितना एक दूसरे से प्रेम करता है करके हम देखते हैं। और प्रियो, एक बार ऐसा होता है कि लड़का जो है मिलिट्री में होता है, उसे वापस ड्यूटी पे जाना पड़ता है और जाकर वहाँ पर युद्ध में वो अपना काम करता है और युद्ध करते करते उसके हाथ टूट जाते हैं या फिर निकल जाते हैं। ऐसे में वो पत्र नहीं लिख पाता, लेकिन बाद में अपने दोस्त से एक पत्र लिखवा कर ये भेजता है कि उस पत्र में लिखता है कि तू शादी कर ले किसी और से, क्योंकि मैं उस योग्य नहीं है, मैं तुझे कुछ सहायता नहीं कर सकता करके लिखता है, क्योंकि मैं अपने दो हाथों को खो दिया हूँ करके कहता है। इस बात को सुनकर वो लड़की ने क्या किया, बिना बताए वो जहाँ पर वो उसको हॉस्पिटल में रखे थे वहाँ पर आकर उसे कान में आके बोलता है कि भले तेरे हाथ नहीं हो, लेकिन मैं तुम्हारा हाथ बनकर मैं तेरे सहायता करूँगी, मैं तुझे मदद करूँगी, तेरा साथ निभाऊंगी करके वो कहती है। इस बात को सुनकर बहुत ही खुश होता है। मेरे प्रिय, एक मनुष्य, एक प्रेमिका, एक मनुष्य अपने दोस्त को अगर एक हाथ देकर उसके जीवन को संवार सकता है,
तो हमारा परमेश्वर जिसने हमें सृष्टि किया है उसके हाथों में अगर हम जीवन देते हैं, सब कुछ देते हैं, तो परमेश्वर हमारे जीवन को अद्भुत रीति से, सुंदर रीति से, पूरी महिमा से भरपूर हमें वो चलाएगा। क्यों ना आप अपने जीवन को, अपने परिवार को, अपने बच्चों को, अपने पति पत्नी, हमारे सारे रिश्तेदार को अगर प्रभु के हाथ में देंगे, प्रभु आप सभी को आशीष करेगा। प्रभु इस वचन को हम सभी के जीवन में आशीष करे। आइए हम प्रार्थना करें। ತಂದೆಯಾದ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ. ಈ ಸುಂದರವಾದಂಥ ಒಂದು ಮಾತುಗಳಿಗೋಸ್ಕರವಾಗಿ ನಿನಗೆ ಸ್ತೋತ್ರ. ದೇವರೇ ಕೊಟ್ಟಿರುವಂಥ ಮಾತುಗಳು ನಿನ್ನ ಮಾತುಗಳಾಗಿದೆ ಅಂತ ನಾವು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ. ನಿನ್ನ ಹಸ್ತವು ನಮ್ಮನ್ನು ಸೃಷ್ಟಿಸಲ್ಪಟ್ಟಿರುವಂಥ ದೇವರಾಗಿದೆಯಾ. तेरे हाथों से पिता प्रभु जी हमारे जीवन में तू अद्भुत कार्य करने वाला परमेश्वर है पिता, हमें सुरक्षा देने वाला परमेश्वर है। और पिता प्रभु जी तेरे हाथों से हमारे जीवन में उन सारे आशीषों से हमें परिपूर्ण करता है। धन्यवाद हो पिता, तेरे हाथ आशीष के हाथ है पिता प्रभु जी। इसलिए पिता हमारे जीवनों को तेरे हाथों में सौंपते हैं कि तेरे हाथों में हमारे जीवन समर्पण करने से पिता हमारे जीवन की सुरक्षता और हमारे जीवन में आशीष सदा बना रहता है। इस समय में शालोम और बेतेल के हर एक कलिशा के हर एक परिवारों के लिए हम प्रार्थना करते हैं। प्रभु हर एक के जीवनों को तो आशीष कर पिता, उनके बच्चों को तो आशीष कर, उनके आना जाना, उनको उठना बैठना पिता प्रभु जी तेरे हाथों में सौंपते हैं। प्रभु उनकी सारी कमी घटी को तू पूरा कर पिता प्रभु जी। प्रभु होने दीजिए जब कभी वो आपकी ओर देखते हैं पिता, तेरा मुट्ठी खोल कर पिता तू उन्हें आशीष करने के लिए हम आपसे प्रार्थना करते हैं। प्रभु उनके जीवनों में तेरे आशीष परिपूर्ण हो, ये हमारी प्रार्थना है पिता प्रभु जी। फिर एक बार पिता प्रभु जी इस समय पिता प्रभु जी हम हमारे कलीसिया का हर एक लोगों को तेरे चरणों में सौंपते हैं। इस कोरोना वायरस से तूने बचाया और आगे भी तू बचाने के लिए हम आपसे प्रार्थना करते हैं। प्रभु आज जो भी बीमार है पिता प्रभु जी तेरे हाथ बढ़ाकर तू उन्हें चंगाई देने के लिए हम आपसे प्रार्थना करते हैं। प्रभु जो भी प्रयाण करते हैं पिता उन प्रयाण में तू सहायता रहे पिता प्रभु जी। प्रभु धन्यवाद हो पिता प्रभु जी। पिछले सप्ताह में पिता एक डेथ हुआ है, उस परिवार के लिए पिता हम प्रार्थना करते हैं पिता सलोमी की आत्मा को शांति समाधान दे और साथ ही साथ पिता परिवार में तेरी सांत्वना देने के लिए हम आपसे प्रार्थना करते हैं। प्रभु हमारे इस देश के लिए हम प्रार्थना करते हैं, इस देश में तेरी शांति समाधान रहे पिता। प्रभु हॉस्पिटल में सारे कोरोना पेशेंट को तो चंगाई करने के लिए हम आपसे प्रार्थना करते हैं। जल्द से प्रभु बहुत सारे वैक्सीन आए और बहुत से लोग वैक्सीन लेने में तो सहायता कर पिता प्रभु जी। प्रभु किसी बात की कमी वैक्सीन ना हुए ऐसे तो आशीष कर पिता। हर एक एजेंसी, हर एक संस्थाएं, हर एक ऑफिस, हर एक हॉस्पिटल्स अपने अपने के अनुसार पिता वैक्सीन ले रहे हैं पिता प्रभु जी। प्रभु ये वैक्सीन और ज़्यादा लोग देने में लेने में तो सहायता करने के लिए हम आपसे प्रार्थना करते हैं। प्रभु इस देश को तो आशीष कर पिता, कोरोना से तो मुक्त कर पिता। और पिता प्रभु जी होने दीजिए तेरे करुणा तेरे आशीष बनाए रख पिता। प्रभु इस समय पिता प्रभु जी हम प्रार्थना करते हैं हमारे सारे लोगों के जीवन को तो सुरक्षा कर पिता, हमारे कलिसियाओं को तो आशीष कर पिता। प्रभु होने दीजिए भी जल्दी से अनलॉक हो सके ताकि हम सब मिलकर तेरी आराधना तेरी स्तुति करने वाले तेरे लोग बने तेरे भवन में, ऐसे तो आशीष कर पिता। प्रभु इस समय पिता हम प्रार्थना करते हैं हमारे कलीसिया के जो भी जवान लड़का लड़की है पिता वो शादी के लिए वर वधु देख रहे हैं पिता प्रभु जी। प्रभु उन्हें आशीष कर पिता कि पिता एक अच्छा वर वधु मिलने में तो सहायता कर पिता। प्रभु हमारे सारे लोग कलीसिया के हर एक लोगों के जीवन में उनके परिवार में पिता तेरे अनुग्रह तेरे आशीष बनाए रखने के लिए हम आपसे प्रार्थना करते हैं। प्रभु उनकी सारी ज़रूरतों को पूरा करने के लिए हम आपसे प्रार्थना करते हैं। प्रभु ये जीवन आपका है पिता, आपने अपने हाथों से हमें सृष्टि की है पिता। इस जीवन को तेरे हाथों में सौंपते हैं, तो सुरक्षा देते हुए तो आशीष करने के लिए हम आपसे प्रार्थना करते हैं। धन्यवाद के साथ पिता प्रभु जी सप्ताह को तेरे हाथों में सौंपते हैं, तो हम सभी को तो सुरक्षा दे संभाल और फिर तेरे सेवकाई में तेरे राज्य की बढ़ोतरी में हम सभी को इस्तेमाल करने के लिए हम आपसे प्रार्थना करते हैं। और जो बर्थडेस मना रहे हैं इस हफ्ते पिता उन सभी के ऊपर तेरे अनुग्रह तेरे आशीष और तेरे लंबी आयु उन्हें देने के लिए हम आपसे प्रार्थना करते हैं। प्रभु सब कुछ हम तेरे हाथ में सौंपते हुए इस प्रार्थना को प्रभु यीशु मसीह के नाम से मांगते हैं। सुनो ग्रहण कर पिता, आमीन।
ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರು ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮನ್ನು ಹಾನಿಡು ಮಾದರಿ ಪಾಲಿಸಿಕೊಡು, ನಮಗೆ ತಪ್ಪು ಮಾಡಿದವನು ಕ್ಷಮಿಸದಂತೆ ನಮ್ಮ ತಪ್ಪುಗಳು ಕ್ಷಮಿಸು, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲು ಮಹಿಮೆ ಸದಾ ಕಣ್ಣವೇ ಸ್ವಾಮಿ. ಆಮೇನ್. ತಂದೆ, ಮಗ, ಪವಿತ್ರ ಆತ್ಮ ತ್ರೈಕ ದೇವರ ಆಶೀರ್ವಾದಗಳು ಕೂಡಿ ಬಂದಿರುವಂಥ ನಮ್ಮೆಲ್ಲರಲ್ಲಿ, ಈ ಆನ್ಲೈನ್ನಲ್ಲಿ ನೋಡುವಂಥ ಪ್ರತಿಯೊಬ್ಬರ ಮೇಲೆ ಎಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. देवर निम्न आशीर्वदिಸಿ ಕಾಪಾಡಲಿ. प्रभु आप सबको आशीष करे। और अनाउंसमेंट ये है कि हर संडे प्रभु की वचन इसी तरह ऑनलाइन आएगा। आप लोग सुनिए, आराधना कीजिए, प्रभु की महिमा कीजिए. और दूसरा, ನಿಮ್ಮ ಆರಾಧನೆ ಆದ ನಂತರ ದೇವರಿಗೋಸ್ಕರವಾಗಿ ಕಾಣಿಕೆಗಳು ನೀವು ಸಮರ್ಪಿಸಬೇಕೆಂದು ನಿಮ್ಮೊಂದಿಗೆ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.